ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾ ಇವತ್ತು ನಿಮಗೆ ಟೊಮೆಟೊ ಮತ್ತು ಆನಿಯನ್ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ಬೇಕಂತೇಳಿ ಬಂದೀನಿ ಇವತ್ತು. ಇದನ್ನು ನೋಡ್ರಿ, ನಿಮ್ಗೆ ಅಡುಗೆ ಮಾಡೋಕ್ಕೆ ಬೇಸರ ಆದಾಗ, ಏನರ ಕಾಯಿ ಪಲ್ಯ ಮಾಡೋದು ಬೇಸರ ಆದಾಗ ಒಂದು ಸಲ ಇದಷ್ಟೇ ಚಟ್ನಿ ಮಾಡ್ಕೊಂಡ್ರೆ ನೀವು ಅನ್ನ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಬೇರೆ ಏನೂ ಕಾಯಿ ಪಲ್ಯ ಬೇಕಾಗಿಲ್ಲ. ನೋಡ್ರಿ ಹಂಗಾರೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನಾ ಇದನ್ನು ರೈಸ್ ಜೊತೆ ಟ್ರೈ ಮಾಡಿದೆ ಮತ್ತು ಚಪಾತಿ ಜೊತೆನೂ ಟ್ರೈ ಮಾಡಿದೆ. ಬಟ್ ರೈಸ್ ಜೊತೆ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೊಂಡು ಬಿಸಿ ಬಿಸಿ ಅನ್ನದ ಜೋಡಿ ತಿಂದ್ರೆ ಸಖತ್ ಟೇಸ್ಟ್ ಇರ್ತದೆ ರೀ. ನೀವು ಒಂದು ಸಲ ಟ್ರೈ ಮಾಡಿರಿ. ಟ್ರೈ ಮಾಡ್ಕಿಸಿಂದ ನನಗೆ ಹೇಳ್ರಿ ಹೆಂಗಾಗಿತ್ತು ಅಂತ ಹೇಸಿಂದ. ನೋಡ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ಹೇಸಿಂದ ಹೇಳ್ಕೊತಾ ಹೋಗ್ತೀನಿ. ಮೊದಲಿಗೆ ಒಂದು ತವಾ ಬಿಸಿ ಮಾಡ್ಕೊಳಕ್ಕೆ ಇಟ್ಕೋರಿ. ತವಾ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡ್ಮೇಲೆ ಅದ್ರ ಮ್ಯಾಗ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಒಂದು ಉಳ್ಳಾಗಡ್ಡಿ ತೊಗೊಂಡು ಕಿಶಿಂದ ಹೆರ್ಚ್ಕೊಂಡು ಅದನ್ನು ಇದ್ರಾಗ ಹುರ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ಹುರ್ಕೊಂಡ್ಮೇಲೆ ಒಂಚೂರು ಮ್ಯಾಗ ಎಣ್ಣೆ ಹಾಕೊಂಡು ಕಿಶಿಂದ ಹುರ್ಕೋರಿ. ಹಾಗೆ ಎಣ್ಣೆ ಹಾಕೊಂಡು ಹುರ್ಕೊಂಡು ಸ್ವಲ್ಪ ಕೆಂಪಾಗಟ್ಟ ಹುರ್ಕೊಂಡು ಕಿಶಿಂದ ಉಳ್ಳಾಗಡ್ಡಿ ಸೈಡಿಗೆ ತಕೋರಿ. ಇದೆಲ್ಲ ಉಳ್ಳಾಗಡ್ಡಿ ಹುರ್ಕೋದು ಆದಮೇಲೆ ನೆಕ್ಸ್ಟ್ ಒಂದು ಟಮಾಟಿ ತೊಗೋರಿ. ಅದನ್ನು ಚೆಂದಾಗಿ ಹುರ್ಕೊಂಡು ತೊಗೋರಿ. ಅದ್ರಾಗಿನ ನೀರಿಂದ ಅಂಶ ಎಲ್ಲ ಕಮ್ಮಿ ಆಗಬೇಕು. ಆಮ್ಯಾಗ ಒಂದು ಬೆಳ್ಳುಳ್ಳಿ ಸುಲ್ಕೊಂಡು ತೊಗೊಂಡಿನ, ಒಂದು ಬೆಳ್ಳುಳ್ಳಿ ಹಾಕೊಂಡು ಕಿಶಿಂದ ಅದನ್ನು ಹುರ್ಕೊಂಡು ತೊಗೊಳೋನು. ಆಮ್ಯಾಗ ನಿಮ್ಗೆ ಎಷ್ಟು ಖಾರ ಬೇಕಾ ಅಷ್ಟು ಮೆಣ್ಸಿಕಾಯಿ ತೊಗೊಂಡು ಕಿಶಿಂದ ಅದನ್ನು ಹುರ್ಕೊಳ್ರಿ. ನೋಡಿರಿ, ಮೆಣ್ಸಿಕಾಯಿ ಹಾಕಿದ ಕೂಡಲೇ ಎಕ್ದಮ್ ಎಣ್ಣೆ ಹಾಕಿಬಿಡ್ರಿ, ಕಾಟ ಹೇಳ್ತದೆ ಹೊರ್ಯಾಗ. ಸ್ವಲ್ಪ ಹುರ್ಕೊಂಡು ಆಮೇಲೆ ಒಂಚೂರು ಎಣ್ಣೆ ಹಾಕೋರಿ. ಆಮೇಲೆ ಕಲ್ಬುತ್ತಿ ಕಲ್ಲಾಗ ಏನು ಹುರ್ಕೊಂಡಿದ್ದಲ್ಲ ಅದನ್ನು ತೊಗೊಂಡು ಮ್ಯಾಗ ಒಂದಿಟ್ಟು ಕೊತ್ತಂಬರಿ, ಒಂದಿಟ್ಟು ಉಪ್ಪ, ಮ್ಯಾಗ ಶೇಂಗಾ ಹಾಕೊಂಡು ಕಿಶಿಂದ ಜಜ್ಕೊಂಡು ಬರ್ರಿ. ಈಗ ನೋಡಿರಿ, ಕಲ್ಬುತ್ತಿ ಕಲ್ಲಾಗ ಜಜ್ಜಿದ ಚಟ್ನಿ ಟೇಸ್ಟೇ ಬೇರೆ ಮತ್ತು ಮಿಕ್ಸರ್ನ ಹಾಕಿದ್ದ ಚಟ್ನಿ ಟೇಸ್ಟೇ ಬೇರೆ. ನಾವು ಅವಸರಕ್ಕೆ ಮಿಕ್ಸರ್ನ ಹಾಕಿ ತಿರುವಿ ತೊಗೊಂಡು ತಿಂತೀವಿ. ಬಟ್ ಅದು ಟೇಸ್ಟ್ ಬಂದಂಗೆ ಇದ್ರ ಟೇಸ್ಟ್ ಬೇರೆನೇ ಇರ್ತದೆ. ಇದನ್ನು ಹಿಂಗೆ ಟ್ರೈ ಮಾಡಿ ನೋಡಿರಿ. ಬಟ್ ಟೈಮ್ ಹಿಡಿತದ, ಬಟ್ ಟೇಸ್ಟ್ ಮಾತ್ರ ಬೆಸ್ಟ್ ಅಂತ ಬರ್ತದೆ. ಹಾಗೆ ಈ ಕಡೆ ಭಾಳ ಸಣ್ಣನೂ ಬೇಡ, ಈ ಕಡೆ ದಮ್ಮನೂ ಬೇಡ, ಹಂಗೆ ಚಟ್ನಿ ಕುಟ್ಕೊಂಡು ತೊಗೋಬೇಕು. ನೋಡಿರಿ, ಹಿಂಗೆ ಬಂದದಿದೆ ಚಟ್ನಿ. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹೆಂಗಾಗಿತ್ತು ಟೇಸ್ಟಿಂದ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕಿಸಿಂದ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.